ಇನ್ನು ವೇದಿಕೆಯಲ್ಲಿದ್ದ ಎಲ್ಲ ಮುಖಂಡಗಳೇ, 12 ಗಂಟೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟವನು. ಇನ್ನ 2 ಕಾರ್ಯಕ್ರಮ ನನಗಿದೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ಇಷ್ಟೇ ಒಂದೇ, ದೇವನೊಬ್ಬ ನಾಮ ಅಲ್ವ. ಇದರಲ್ಲಿ ನಂಬ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಯಾರು ಯಾವ ಜಾತಿ ನೋಡ್ಬೇಕು, ಯಾವ ಧರ್ಮ ನೋಡ್ಬೇಕು ಅಂತೇಳಿ ಯಾರಿಗೂ ಗೊತ್ತಿರುವುದಿಲ್ಲ. ತಂದೆ ತಾಯಿಯ ಕೃಪಾ ಕಟಾಕ್ಷದಿಂದ ನಾವೆಲ್ಲ ಜನ್ಮ ತಾಳ್ತೇವೆ. ಆಮೇಲೆ ನಾವೆಲ್ಲ ನಮ್ಮದೇ ಅಂತ ಧರ್ಮನ ನಾವೆಲ್ಲ ಉಳ್ಕೊಂಡು ಹೋಗ್ತೇವೆ ಹಿರಿಯರ ಆಶೀರ್ವಾದದಿಂದ. ಹಂಗೆ ಎಲ್ಲ ಧರ್ಮದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಒಟ್ಟು ತಿಳ್ಕೊಳ್ಳುವಂತ ಕೆಲಸ ಎಲ್ಲ ಧರ್ಮದಲ್ಲೂ ಹಿರಿಯ ಗುರುಗಳೆಲ್ಲ ನಮ್ಮೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೆ. ಇವತ್ತು ಹುರುಸು ಬಹಳ 20ನೇ ವರ್ಷದ ಹುರುಸು ಇವತ್ತು ಬಹಳ ಉತ್ತಮವಾಗಿ ನಡೀತಾ ಇದೆ. ನಮ್ಮ ಖಾದರ್ ಸಾಹೇಬರು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲೇಬೇಕು ಅಂತೇಳಿ ನನಗೆ ತಿಳಿದ್ರಿಂದ ಬಂದಿದ್ದೇನೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಖಾದರ್ ಅವರು ಕೂಡ ನಿಮ್ಮೆಲ್ಲರ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ರಾಜ್ಯ ಸೇವೆ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಈ ಜಿಲ್ಲೆಯ ದೊಡ್ಡ ಜವಾಬ್ದಾರಿಯನ್ನು ಇಟ್ಕೊಂಡು ಒಟ್ಟಿಗೆ ನಾವೆಲ್ಲ ಸೇರಿ ಈ ಒಂದು ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕಾದ ನಮ್ಮ ಕರ್ತವ್ಯ. ಇವತ್ತೆಲ್ಲ ನಾನು ಉದ್ಯೋಗಿಗಳನ್ನ ಎಲ್ಲರೂ ಕೂಡ ಉದ್ಯಮಿಗಳನ್ನ ಎಲ್ಲ ಇವತ್ತು ಕರೆಸಿ ಅನೇಕ ಚರ್ಚೆಯನ್ನ ಈ ಒಂದು ಶಾಂತಿಯ ತೋಟ ನಿರ್ಮಾಣ ಆಗಬೇಕು, ಕರಾವಳಿ ಪ್ರದೇಶದಲ್ಲಿ ಸಭೆಗಳನ್ನು ಮಾಡಿಸಿ ನಾನು, ಮುಖ್ಯಮಂತ್ರಿಗಳು, H.K. ಪಾಟೀಲ್ ಅವರು, ಖಾದರ್ ಅವರು ಮತ್ತೆಲ್ಲ ಶಾಸಕ ಎಲ್ಲ ಸೇರಿ ಕಾರ್ಯಕ್ರಮವನ್ನು ನಡೆಸಿ ಇವತ್ತು ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ನಿಮ್ಮ ಶುಭಕಾಮನೆಗಳನ್ನು ಅರ್ಪಿಸಿ ಸರ್ಕಾರ ನಮ್ಮ ಜೊತೆ ಯಾವಾಗಲೂ ಇರ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.